ಇದಕ್ಕೆ ಡೆಮೋಕ್ರಸಿ ತುಂಬಾ ಇಂಪಾರ್ಟೆಂಟ್. ಯಾಕೆ ಡೆಮೋಕ್ರಸಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ವಿತೌಟ್ ಪೊಲಿಟಿಕಲ್ ಪವರ್ ವಿ ಕಾಂಟ್ ಏಬಲ್ ಟು ಡು ಎನಿಥಿಂಗ್. ಒಂದು ಕೋವಿಡ್ ಅಂತ ಬರುತ್ತೆ, ಪ್ರೈಮ್ ಮಿನಿಸ್ಟರ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ನಾಳೆ ಬೆಳಗ್ಗೆ ನೀವು ಯಾರು ಹೊರಗಡೆ ಬರಬಾರ್ದು. ಸ್ಟಾಪ್. ಪವರ್ ನೋಡಿ, ಪೊಲಿಟಿಕಲ್ ಪವರ್. ಒಂದು ದಿನ ನವೆಂಬರ್ 8, 2016 ಅಲ್ಲಿ ಪ್ರಧಾನಮಂತ್ರಿ ಒಂದು ವಿಷಯ ಹೇಳ್ತಾರೆ, ಹಳೆ ನೋಟ್ಗಳನ್ನೆಲ್ಲ ನಾವು ಬ್ಯಾನ್ ಮಾಡ್ತಾ ಇದೀವಿ, ಇವತ್ತಿಂದ ಹಳೆ ನೋಟ್ಗಳಿಗೆ ವ್ಯಾಲ್ಯೂ ಇಲ್ಲ, 3 months ಅಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ. ಮುಗಿದೋಯ್ತು. ಕರೆನ್ಸಿ ನೀವ್ ಎಷ್ಟು ದುಡ್ಡು ಇಟ್ಟಿತ್ತು ಅಂತಂದ್ರೂ ಏನು ಮಾಡೋಕ್ಕಾಗಲ್ಲ. ಅಂದ್ರೆ ದ ಪೊಲಿಟಿಕಲ್ ಪವರ್ ಇಸ್ ಸಚ್ ಎ ಪವರ್ ವೇರ್ ದೇ ಕ್ಯಾನ್ ಏಬಲ್ ಟು ಚೇಂಜ್ ಎನಿಥಿಂಗ್ ಅಟ್ ಎನಿ ಟೈಮ್. World's best strategist, king of deal closure, highest paid consultant, smart entrepreneur, international speaker, unique author, ಡೆಮೋಕ್ರಸಿ ಕಂಟ್ರಿನಲ್ಲಿ ಇದ್ದೀವಿ. ದಯವಿಟ್ಟು ನಾನು ಒಂದು 2018 ಅಲ್ಲಿ ಒಂದು ಸರ್ವೆನ ಮಾಡಿದ್ದೆ. ಆ ಟೈಮ್ ಅಲ್ಲಿ ಮುಖ್ಯಮಂತ್ರಿ ಆದಂತವ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ, ಬಿಜೆಪಿ ಸರ್ಕಾರ ಫಾರ್ಮ್ ಬರುತ್ತೆ. 2018 ಅಲ್ಲಿ ಎಲ್ಲ ವೋಟ್ ವಿನ್ ಯಾರ್ಯಾರು ಗೆದ್ದಿರೋರ್ದು ವೋಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು. ಅದು 96 lakhs ಬಂತು. ಗೆದ್ದಿರೋರ್ದು ಎಲ್ಲರದು ವೋಟ್ 96 lakhs ಬಂತು. ಅದೇ ವರ್ಷ ಅದೇ ಟೈಮ್ ಅಲ್ಲಿ ವೋಟ್ ಹಾಕ್ತಿರೋರು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕ್ತಾರೆ. 1,34 lakhs ಬಂತು. They are not using their voting. ಅವ್ರು ವೋಟಿಂಗ್ ಪವರ್ನೇ ಯೂಸ್ ಮಾಡ್ತಾ ಇಲ್ಲ. ರೀಸನ್ 1000 ಇರ್ಬೋದು. ರೀಸನ್ ಅವ್ರು ಬರದೇ ಇರೋದಿರ್ಬೋದು, ಊರಿಗೆ ಬರದೇ ಇರೋದಿರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಅದ್ರಲ್ಲಿ ಸತ್ತೋಗಿರೋ ಡೇಟಾ ಸಿಕ್ಕಿರ್ಬೋದು, ಅಥವಾ ಏನೋ ಇರ್ಬೋದು, ಗೊತ್ತಿಲ್ಲ ನಮ್ಗೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ ದಟ್, ಒಂದು ಸರ್ಕಾರನ ರಚನೆ ಮಾಡೋದಕ್ಕೆ ಬರೀ ವೋಟರ್ಸ್ ಇಂದ ಅಷ್ಟೇ ಅಲ್ಲ, ವೋಟ್ ಹಾಕ್ತಿರೋರು ಬನ್ಸ್ ಮಾಡ್ತು ಅಂದ್ರೆ ಒಂದು ಸರ್ಕಾರನೇ ರಚನೆ ಮಾಡ್ಬೋದು. ಸೊ ವೋಟ್ ಹಾಕ್ತಿರೋರ್ಗೆ ಒಂದು ವಿಷಯ, ದಯವಿಟ್ಟು ವೋಟ್ ಹಾಕ್ತಿರೋರು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಿಮಗೇನ್ ಬೇಕು, 2028ಗೆ MLA ಎಲೆಕ್ಷನ್ ಇದೆ, ಆಯ್ತಾ? ನಿಮಗ್ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಸುವರ್ಣ ಅವಕಾಶ. ಎಕ್ಸಿಸ್ಟಿಂಗ್ MLAs ಆಗ್ಬೋದು ಅಥವಾ ಆಸ್ಪಿರೆಂಟ್ MLAಗಳಿಗೆ ಆಗ್ಬೋದು, ಎಲ್ಲರಿಗೂ ಒಂದು ಆಫರ್ ನಾವು ಮಾಡ್ತೀವಿ. ಅಥವಾ MLA ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ತಿರುವಂತವ್ರಿಗೆ ಎಲ್ಲರಿಗೂ ಒಂದು ಆಫರ್ ನಾವು ಮಾಡ್ತೀವಿ. ನೋಡಿ ಸರ್, ನಾವ್ ಈ ಪ್ರೋಗ್ರಾಮ್ ನ ಮಾಡ್ತಾ ಇದ್ವಿ, ನೀವ್ ಇದ್ರಲ್ಲಿ ಏನಾದ್ರು ಇನಿಶಿಯೇಟ್ ಮಾಡ್ತೀವಿ ಅನ್ನೋದಾದರೆ ನೀವು ಕೂಡ ಇದಕ್ಕೆ ನಿಮ್ ಹ್ಯಾಂಡ್ ನ ಜೋಡಿಸಬಹುದು. ನೀವು ಜೋಡಿಸಿ 2 ವರ್ಷ ಕೆಲಸ ಮಾಡಿ. ನಾಳೆ ಹೋಗ್ಬಿಟ್ಟು ಎಂಡ ಸರಾಯಿಗೆಲ್ಲ ದುಡ್ಡು ಕೊಡ್ತೀರಾ ಸರ್? ನೀವು ಎಲ್ಲರಿಗೂ ಓಟ್ಗೊಂದು ದುಡ್ಡು ಅಂತ ಕೊಡ್ತೀರಾ? ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಡಿ. ಇಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಏನ್ ಬೇಕೋ ಅದನ್ನ ನೀವು ಮಾಡ್ತಾ ಹೋಗಿ, ಸಾಕಷ್ಟೇನೆ. ನೀವು ಈ ಬೇಸಿಕ್ ಕಮ್ಯುನಿಟೀಸ್ ನ ನೀವು ಮಾಡ್ತು ಅಂತ ನೋಡಿ, ನಾವು ವಿಧಾನಸೌಧ ಮುಂದೆ ಬರ್ತಾ ಇದ್ದೀವಿ, ಅವಾಗ್ಲೇ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಬೇಸಿಕ್ ಕಮ್ಯುನಿಟೀಸ್ ನ ನೀವು ಮಾಡಿ. ನೀವು ಬೇಸಿಕ್ ಕಮ್ಯುನಿಟೀಸ್ ನ ಇವ್ರು ಕೊಡಿ. 2 years ನೀವು ಕೆಲಸ ಮಾಡಿ. 3rd year ನೀವು ಕೇಳೋದ್ ಬೇಕಾಗಿಲ್ಲ, ಎಲ್ಲ ನಾವು ಡಾಕ್ಯುಮೆಂಟ್ ಮಾಡ್ತೀವಿ. ನೀವು ಕೇಳೋದೇ ಬೇಕಾಗಿಲ್ಲ. ಎಲ್ಲರೂ ಕೂಡ ವೋಟ್ ಹಾಕ್ತಿರೋರು ಕೂಡ ವೋಟ್ ಹಾಕ್ತಾರೆ ನಿಮ್ಗೆ. ಯಾರು ಕೆಲಸ ಮಾಡಿರ್ತಾರೋ ಅವ್ರಿಗೆ 100% ವೋಟ್ ಹಾಕ್ತಾರೆ. ನಿಮ್ಮನ್ನ ಆಯ್ಕೆ ಮಾಡಿ ಕೂರಿಸ್ತಾರೆ. ನಿಮ್ಗೆ ರಿಸ್ಕೇ ಇಲ್ಲ, ನೀವು ಈಸಿಯಾಗಿ ಕೆಲಸ ಮಾಡಬಹುದು, ಆಯ್ತಾ? ಇದು ನಮ್ಮ ಇದು. ಸೊ ನಾನ್ ವೋಟರ್ಸ್ ಗಳಿಗೆಲ್ಲರಿಗೂ ನಾನು ಹೇಳುವಂತದ್ದು ಇಷ್ಟೇನೆ, ಫಾಲೋ ಮಾಡಿ. ನಾವೇನ್ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಅಬ್ಸರ್ವ್ ಮಾಡಿ. ನಿಜವಾಗ್ಲೂ ನನ್ನ ಕೆಲಸ ಮಾಡ್ತಿದ್ದಾರೆ ಇವರೆಲ್ಲರೂ ಅಂತ ಹೇಳೋದೈತು ಅಂತಂದ್ರೆ ಅಂತವ್ರನ್ನ ಆಯ್ಕೆ ಮಾಡಿ, ಆಯ್ತಾ? 2 ವರ್ಷ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಸುಳ್ಳು ಹೇಳ್ಕೊಂಡು ಅವನು ಎಲ್ಲ ಎಸ್ಕೇಪ್ ಆಗಿ ಇರಕ್ಕಾಗಲ್ಲ, ಆಯ್ತಾ? ಅವನು ಕೆಲಸ ಮಾಡ್ಲೇಬೇಕು. ಅವನ ಕೆಲಸ ಇಲ್ಲಿ ಅಪ್ಡೇಟ್ ಆಗೇ ಆಗುತ್ತೆ. ರಿಯಾಲಿಟಿ ಚೆಕ್ ನ ನೀವು ಯಾವ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ತಾ ಹೋಗ್ಬೋದು. ಸೊ ಏನಕ್ಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತ ಹೇಳ್ತು ಅಂತಂದ್ರೆ, ಡೆಮೋಕ್ರಸಿ ಇಸ್ ಎ ಪವರ್. ಅದನ್ನ ನಾನು ಬ್ಲೇಮ್ ಮಾಡಲ್ಲ. ಎಂಡಕ್ಕೆ, ಸರಾಯಿಗೆ, ಅಥವಾ ದುಡ್ಡಿಗೆ, ಅಥವಾ ಇನ್ನೊಂದು ಯಾವ್ದೋ ಕಮಿಟ್ಮೆಂಟ್ಗೆ ನೀವೆಲ್ಲಾನು ಕೊಟ್ಟಿದ್ದೀರಾ, ಆಯ್ತಾ? ಇಲ್ಲಿ ತನಕ ಆಗಿದ್ ಪಾಸ್ಟ್ ಇಸ್ ಪಾಸ್ಟ್. ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದೇ ಬೇಡ. ನಾನು ಕೆಲವರು ಮಾತ್ರ ಹೇಳ್ತಿರುವಂತದ್ದು, ಸಬ್ಜೆಕ್ಟ್ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಕೆಲವರು ಅದನ್ನ ಮಾಡ್ತಾ ಇದ್ದೀರಾ. ಇನ್ ಮುಂದೆ ಇವಾಗ ಬರ್ತಿರುವಂತ ಜೆನ್ಸಿ ಕಿಡ್ಸ್ಗಳಿಗೆ ಎಲ್ಲರಿಗೂ ಹೇಳ್ತಿರುವಂತದ್ದು ಏನಪ್ಪಾ ಅಂತಂದ್ರೆ, ಮುಂದಿನ ಫ್ಯೂಚರು ನಿಮ್ ಕೈನಲ್ಲಿದೆ, ನಿಮ್ಮ ಭವಿಷ್ಯ ನಿಮ್ಮ ಕೈನಲ್ಲೇ ಇದೆ. ದಯವಿಟ್ಟು ಇದನ್ನ ಸಮಗ್ರವಾಗಿ ಥಿಂಕ್ ಮಾಡಿ ಮುಂದಿನ ಆಲೋಚನೆಗಳನ್ನ ಮಾಡ್ತಾ ಹೋಗಿ, ಆಯ್ತಾ? ಈ ದೇಶದ ಬೆಳವಣಿಗೆ ಇದಕ್ಕೆ ಡೆಮೋಕ್ರಸಿ ತುಂಬಾ ಇಂಪಾರ್ಟೆಂಟ್. ಯಾಕೆ ಡೆಮೋಕ್ರಸಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ವಿತೌಟ್ ಪೊಲಿಟಿಕಲ್ ಪವರ್ ವಿ ಕಾಂಟ್ ಏಬಲ್ ಟು ಡು ಎನಿಥಿಂಗ್. ಒಂದು ಕೋವಿಡ್ ಅಂತ ಬರುತ್ತೆ, ಪ್ರೈಮ್ ಮಿನಿಸ್ಟರ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ನಾಳೆ ಬೆಳಗ್ಗೆ ನೀವು ಯಾರು ಹೊರಗಡೆ ಬರಬಾರ್ದು. ಸ್ಟಾಪ್. ಪವರ್ ನೋಡಿ, ಪೊಲಿಟಿಕಲ್ ಪವರ್. ಒಂದು ದಿನ ನವೆಂಬರ್ 8, 2016 ಅಲ್ಲಿ ಪ್ರಧಾನಮಂತ್ರಿ ಒಂದು ವಿಷಯ ಹೇಳ್ತಾರೆ, ಹಳೆ ನೋಟ್ಗಳನ್ನೆಲ್ಲ ನಾವು ಬ್ಯಾನ್ ಮಾಡ್ತಾ ಇದೀವಿ, ಇವತ್ತಿಂದ ಹಳೆ ನೋಟ್ಗಳಿಗೆ ವ್ಯಾಲ್ಯೂ ಇಲ್ಲ, 3 months ಅಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ. ಮುಗಿದೋಯ್ತು. ಕರೆನ್ಸಿ ನೀವ್ ಎಷ್ಟು ದುಡ್ಡು ಇಟ್ಟಿತ್ತು ಅಂತಂದ್ರೂ ಏನು ಮಾಡೋಕ್ಕಾಗಲ್ಲ. ಅಂದ್ರೆ ದ ಪೊಲಿಟಿಕಲ್ ಪವರ್ ಇಸ್ ಸಚ್ ಎ ಪವರ್ ವೇರ್ ದೇ ಕ್ಯಾನ್ ಏಬಲ್ ಟು ಚೇಂಜ್ ಎನಿಥಿಂಗ್ ಅಟ್ ಎನಿ ಟೈಮ್. ಸೊ ಇದನ್ನ ನಾವೀಗ ಅವ್ರು ಒಳ್ಳೇದಕ್ ಮಾಡಿದಾರೋ ಕೆಟ್ಟದಕ್ ಮಾಡಿದಾರೋ ಅದ್ರ ಬಗ್ಗೆ ನನ್ ಡಿಬೇಟ್ ಬೇಡ, ಅದ್ರ ಬಗ್ಗೆ ಚರ್ಚೆನೂ ಬೇಕಾಗಿಲ್ಲ ನಮಗೆ. ಬಟ್ ಒಂದ್ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪೊಲಿಟಿಕಲ್ ಪವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್
ಟು ರನ್ ಎ ಸೊಸೈಟಿ. ಅದರಿಂದ ಡೆಮೋಕ್ರಸಿ ಮಾಡೆಲ್ ತುಂಬಾ ಚೆನ್ನಾಗಿದೆ. ಅದನ್ನ ಅವ್ರು ಇದ್ ಮಾಡ್ತಿಲ್ಲ ಅದ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡೋದಕ್ಕಿನ್ನ ನೀವೇ ಆಯ್ಕೆ ಮಾಡ್ಕೊಡಿ, ನೀವೇ ಒಂದೊಂದನ್ನ ಆಯ್ಕೆ ಮಾಡ್ಕೊಡಿ, ಅಥವಾ ನೀವೇ ಹೇಳಿ, ಅಥವಾ ಸೋಕಾಲ್ಡ್ ಎಕ್ಸಿಸ್ಟಿಂಗ್ ಪೊಲಿಟಿಷಿಯನ್ಸ್ ಗಳೇ ಹೇಳಿ ನಾವು ಏನ್ ಇನಿಷಿಯೇಟಿವ್ ಮಾಡ್ತಿದೀವಿ ಅದ್ರ ಜೊತೆ ನಮ್ ಜೊತೆ ಯಾರು ಕೊಲಾಬ್ರೇಟ್ ಆಗಿ ಬರ್ತಾರೋ ಅವ್ರೆಲ್ಲರನ್ನು ನೀವೇ ಅಬ್ಸರ್ವ್ ಮಾಡಿ, ನೀವೇ ಇದು ಮಾಡ್ಕೊಳ್ಳಿ. ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅವ್ರು ಇದು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. 2 years ಅವ್ರಿಗೇನೆ ಒಂದು ಬಿಫಾರ್ಮ್ ತರ ಮಾಡಿ ಅದನ್ನೇ ನಿಲ್ಸ್ಕೊಂಡು ಅಲ್ಲೇನೆ ನೀವೇ ಆಯ್ಕೆ ಮಾಡ್ಕೊಳ್ಳಿ, ಅಷ್ಟೇ. ನಮ್ಗೋಯ್ತು ಎಲ್ಲ ಇದು ನಿಮ್ ಕೈನಲ್ಲೇ ತಾನೆ. ಇದಕ್ಕೆ ಯಾರು ಬೇರೆಯವ್ರು ಬಂದು ಯಾರೋ 100 vote ನ ಗೊತ್ಬಿಡಕ್ಕಾಗಲ್ಲ. ಒಬ್ಬೊಬ್ಬನ ಓಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಲ್ಲ ನಿಮ್ ಕೈನಲ್ಲೇ ಇದೆ. ಆಯ್ತಾ, ಇವತ್ತು ನಾವು ಶುರು ಮಾಡ್ತಾ ಇದೀವಿ. ಇವತ್ತೆಷ್ಟು 25 ಅಲ್ಲಿ ಇದೀವಿ ನಾವು. ಇವಾಗ 26 ಇದೆ, 27 ಇದೆ, 28 ಇದೆ, ಆಲ್ಮೋಸ್ಟ್ 3 years ಇದೆ. ಮಾಡಿ 3 years ಗೆ ಏನ್ ಬೇಕಾದ್ರೂ ಮಾಡ್ಬೋದು. ಇವಾಗಿರುವಂತ ಟೆಕ್ನಾಲಜಿನಲ್ಲಿ ನಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ನಿಮ್ದೇನಾದ್ರೂ ಮಾಹಿತಿ ಇತ್ತು ಅಂದ್ರೆ ದಯವಿಟ್ಟು ಹೇಳಿ. ಇಲ್ಲ ಸರ್, ನಿಮ್ದು ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ. ಸೊ ದಯವಿಟ್ಟು ಏನೇ ಪ್ರಶ್ನೆ ಇತ್ತು ಅಂದ್ರೂ ಶಿವಪ್ರಸಾದ್ ಅವರೇ ಕೇಳ್ಬೋದು. ನಿಮಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಡೆಯವರು ಎಲ್ಲರೂ ಕೇಳಿದಂತ ಪ್ರಶ್ನೆಗಳು ಇತ್ತು ಅಂತ ಈ ಪಾಡ್ಕಾಸ್ಟ್ ಮುಖಾಂತರ ಕೇಳ್ತಾ ಹೋಗ್ಬೋದು. ಈ ಪಾಡ್ಕಾಸ್ಟ್ ಸೀರೀಸ್ ನ ಉದ್ದೇಶ ಇಷ್ಟೇನೇನೆ, ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರುವಂತ ತಲೆನಲ್ಲಿರುವಂತ ಎಲ್ಲಾ ಇನ್ಫಾರ್ಮೇಶನ್ ಕೂಡ ರೆಕಾರ್ಡ್ ಮಾಡಿರ್ಬೇಕು, ಎಲ್ಲರಿಗೂ ಶೇರ್ ಮಾಡ್ಬೇಕು, ಎಲ್ಲರಿಗೂ ರೀಚ್ ಆಗ್ಬೇಕು. ಆಯ್ತಾ, ಇದು ಯಾರ್ಯಾರ ಎಲ್ಲರಿಗೂ ಅನುಕೂಲ ಆಗುವಂತ ನಾವು ಮಾತಾಡ್ತಿದೀವಿ ಅಂತ ನಾವ್ ಅನ್ಕೊಂಡಿರ್ತೀವಿ. ಇದ್ರಲ್ಲಿ ಏನೇ ಒಂದು ತಪ್ಪಿದ್ರು ನೀವು ಕಮೆಂಟ್ಸ್ ಮುಖಾಂತರ ಹೇಳಿ, ಇದೇನೇನಾದ್ರೂ ಅಸಾಧ್ಯ ಅಂತ ಕಮೆಂಟ್ಸ್ ಮುಖಾಂತರ ಹೇಳಿ. ಪ್ರತಿಯೊಂದು ಕ್ವಶನ್ ಅನ್ನು ಕೂಡ ನಾವು ಕ್ವಶನರ್ ತರ ಮಾಡ್ಕೊಂಡು ಅದಕ್ಕೆ ನಾವು ಆನ್ಸರ್ ಕೊಡ್ಲಿಕ್ಕೆ ರೆಡಿ ಇರ್ತೀವಿ. ಈ ಮಾಡೆಲ್ ಏನಕ್ಕೆ ಅನುಕೂಲ ಆಗುತ್ತೆ, ಯಾಕೆ ಈ ಮಾಡೆಲ್ ನಮಗೆ ಕರೆಕ್ಟ್ ಅಂತ ಅನಿಸ್ತಾ ಇದೆ ಅಂದ್ರೆ ಅದನ್ನ ನಾವು ಅದ್ರ ಮುಖಾಂತರ ಉತ್ತರ ಕೊಡ್ತಾ ಹೋಗ್ತೀವಿ. ನೀವು ಇದ್ರಲ್ಲಿ ಏನೇ ತಪ್ಪಿತ್ತು ಅಂದ್ರೂ ನೀವು ಅದನ್ನ ಹೇಳ್ತಾ ಹೋಗ್ಬೋದು. ಪ್ರತಿಯೊಂದನ್ನು ಎಲ್ಲಾನು ಕೂಡ ಮಾಹಿತಿ ಸಂಪೂರ್ಣವಾಗಿ ಹೇಳಿದೀವಿ. ಆಯ್ತಾ, ಇದು ನೆಕ್ಸ್ಟ್ ಜನರೇಷನ್ಗೋಸ್ಕರ ಮಾಡ್ತಿರುವಂತ ಒಂದು ಅಸೆಟ್. ಇದು ಈ ಡಾಕ್ಯುಮೆಂಟ್ ಇಸ್ ಆಲ್ಸೋ ಅಸೆಟ್ ಫಾರ್ ದೆಮ್. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ನಾವು ಇಡ್ತಾ ಇದೀವಿ, ಫೇಸ್ಬುಕ್ ಅಲ್ಲೂ ಕೂಡ ಇಡ್ತಾ ಇದೀವಿ. ಸೊ ಎಲ್ಲಾ ಕಡೆನೂ ನಮ್ಮ ಡಾಕ್ಯುಮೆಂಟ್ಸ್ ಇರ್ತಾ ಹೋಗ್ತಾ ಇರುತ್ತೆ, ಪಬ್ಲಿಕ್ ಆಗಿರುತ್ತೆ, ನೀವು ಯಾವಾಗ ಬೇಕಾದ್ರೂ ನೋಡ್ತಾ ಹೋಗ್ಬೋದು. ಸೊ ಏನೇ ಒಂದು ಕ್ವಶನ್ ಇತ್ತು ಅಂತ ದಯವಿಟ್ಟು ವೀಕ್ಷಕರೇ ನಮಗೆ ನೀವು ಕಮೆಂಟ್ಸ್ ಮುಖಾಂತರ ಬರೆದು ತಿಳಿಸಿ. ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಕೌಂಟ್ಸ್ ಗಳು ಕೂಡ ನಿಮ್ಗೆ ಗೊತ್ತಿರೋದ್ರಿಂದ ಅದೆಲ್ಲ ಕೂಡ ನೀವು ನೋಡಬಹುದು. ಅದನ್ನೆಲ್ಲಾನು ಕೂಡ ಚೆಕ್ ಮಾಡ್ತಾ ಹೋಗ್ಬೋದು. ನೀವೇನ್ ಮಾಡ್ಬೋದು ಅಂತ ಹೇಳ್ಕೊಂಡ್ರೆ ನಮ್ಮ ಎಲ್ಲ ಏನ್ ಎಕ್ಸಿಸ್ಟಿಂಗ್ ಚಾನಲ್ ಅಲ್ಲಿ ಏನೇ ಒಂದು ನಾವು ಮಾಹಿತಿ ಕೊಡ್ತಿತ್ತು ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ನೋಡ್ಬೋದು. ಸೊ ಮ್ಯಾಕಿಸ್ ಅಗ್ರಿಸಿಸ್ನೆಕ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಶುರುವಾಗಿದೆ. ಅದಾಗಿದ ತಕ್ಷಣ ಮ್ಯಾಕಿಸ್ ಸ್ಮಾರ್ಟ್ ಇಂಡಿಯಾ ಲಿಮಿಟೆಡ್ ಕೂಡ ಶುರುವಾಗಿದೆ. ಸೊ ನೇಮ್ ಅಪ್ರೂವಲ್ ಆಗಿದೆ. ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಅದು ಫಾರ್ಮೇಶನ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಆದಷ್ಟು ಬೇಗ ಮಾರ್ಕೆಟ್ ಅಲ್ಲಿ ಈಗ ಆಲ್ರೆಡಿ ನಾವು ಶುರು ಮಾಡಿದೀವಿ ಬಿಸ್ನೆಸ್ ಎಲ್ಲ ಅಂದ್ರೆ ಆಲ್ರೆಡಿ ಒಳ್ಳೆ ಆರ್ಡರ್ಗಳು ಬರ್ತಾ ಇದೆ. ಸೊ ನೀವು ಜಾಯ್ನ್ ಆಗ್ಬೋದು, ಮತ್ತೆ ಬೆನಿಫಿಟ್ಸ್ ಗಳನ್ನ ಪಡಿತಾ ಹೋಗ್ಬೋದು. ನಿಮಗೋಸ್ಕರ ಮಾಡ್ತಿರುವಂತ ಸಂಸ್ಥೆ ಇದು, ನಿಮ್ಗೋಸ್ಕರನೇ ನಾವು ಮಾಡ್ತಿರುವಂತದ್ದು. ಯಾರು ಬೇಕಾದ್ರೂ ಓಪನ್ ಆಗಿ ಬಂದು ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ಎವ್ರಿ ಒನ್ ಹ್ಯಾಸ್ ಎ ಈಕ್ವಲ್ ಅಂಡ್ ಒಂದು ಸಮಾನವಾದ ಪವರ್ ಇದೆ. ನೀವು ಬಂದು ಜಾಯ್ನ್ ಆಗಿ ನಿಮ್ಮ ಐಡಿಯಾಗಳನ್ನ ಶೇರ್ ಮಾಡ್ಕೊಂಡು ಇದು ಮಾಡ್ತಾ ಹೋಗ್ಬೋದು. ಈ ಫೋರಮ್ ಓಪನ್ ಇದೆ, ಯಾರು ಬೇಕಾದ್ರೂ ಜಾಯ್ನ್ ಆಗ್ತಾ ಹೋಗ್ಬೋದು. ಪೇಷನ್ಸ್ ಇಂದ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ನಾನು ಮಾಧವ್ ಕಿರಣ್ ಅಂಡ್ ಶಿವಪ್ರಸಾದ್ ಸೈನ್ ಆಫ್ ಆಗ್ತಾ ಇದೀವಿ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋಣ.